ಕೆನಡಾದಲ್ಲಿ ಹತ್ಯೆಗೆ ಒಳಗಾಗಿದ್ದಂತಹ ಚಂದನ್ ಕುಮಾರ್ ಮೃತದೇಹ ಈಗ ಸ್ವಗ್ರಾಮಕ್ಕೆ ಬಂದಿದೆ. ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನಮ್ಮ ಜೊತೆ ಈಗ ನಂದಕುಮಾರ್ ಇದ್ದಾರೆ, ಚಂದನ್ ಕುಮಾರ್ ಅವರ ತಂದೆನ ಅವ್ರನ್ನ ಮಾತಾಡಿಸ್ತೀನಿ. ಸರ್, 9 ದಿನಗಳಾಯಿತು ಮಗ ಅದು ಕೆನಡಾದಲ್ಲಿ ಹತ್ಯೆಯಾಗಿ ಮೃತದೇಹನ ಈಗ ತಗೊಂಡು ಬಂದಿದ್ದಾರೆ. ಸಾಕಷ್ಟು ಜನ ಬಂದಿದ್ದಾರೆ, ಸಾಕಷ್ಟು ಒಳ್ಳೆ ಹುಡುಗ, ಒಳ್ಳೆ ಹೆಸರು ಮಾಡಿದಂಥ ಹುಡುಗ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಾರೆ ಸರ್ ಈ ಸಂದರ್ಭದಲ್ಲಿ? ಮಗನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ? ನಮ್ಮ ಮಗನನ್ನ ಮಿಸ್ ಅಲ್ಲ, ಪೂರ್ಣವಾದಂಥ ಮಿಸ್ಸನ್ನು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಅವನ ಋಣದಲ್ಲಿ ನಾವಿಲ್ಲ, ನಮ್ಮ ಋಣದಲ್ಲಿ ಅವನಿಲ್ಲ. ಅವನ ಋಣವನ್ನು ನಾವು ತಗೊಂಡಿದ್ದೀವಿ. ಜೊತೆಗೆ ಅವನು ಇಷ್ಟು ಜನಗಳ ವಿಶ್ವಾಸವನ್ನು ಗಳಿಸಿರೋದು ನಮಗೆ ಗೊತ್ತಿಲ್ಲ. ಎಷ್ಟು ಬೇಗ ಮಾತಾಡಿದ್ರೆ ನೀವು ಚೆನ್ನಾಗಿರಿ, ನೀವು ಚೆನ್ನಾಗಿರಿ, ನೀವು ಚೆನ್ನಾಗಿರಿ, ಒಳ್ಳೆ ಮನೆ ಮಾಡಿ, ಒಳ್ಳೆ ಊಟ ಮಾಡಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ಲಕ್ಸರಾಗಿ ಓಡಾಡಿ ಅಂತ ಹೇಳ್ತಾ ಇದ್ದ ಹೊರತಾಗಿ ಬೇರೆ ಇನ್ನೇನು ಅವರು ಈ ಆಕ್ಟಿವಿಟೀಸ್ ಬಗ್ಗೆ ಆಗಲಿ ನಮ್ಗೆ ಗೊತ್ತಿಲ್ಲ. ತಮ್ಮ ಮಾಧ್ಯಮದವರ ಮಿತ್ರರಿಂದ ಪ್ರಚಾರ ಆದ ಮೇಲೆ ಎಲ್ಲ ಪ್ರಮುಖ ನಾಯಕರು ಮಾಧ್ಯಮ ಮಿತ್ರರ ಮುಂದೆ ಹಾಗೂ ಹಲವಾರು ಪಕ್ಷ ಭೇದಗಳನ್ನು ಮರೆತು ಎಲ್ಲರೂ ಬಂದು ನಮಗೆ ಸಾಂತ್ವನವನ್ನು ಹೇಳಿದ್ದಾರೆ ಹಾಗೂ ಧೈರ್ಯವನ್ನು ತುಂಬಿದ್ದಾರೆ. ನಮ್ಮ ತ್ಯಾಮಗಳು ಗ್ರಾಮದ ನಾಗರಿಕರು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಆರ್ಯ ಸಂಘದ ಅಧ್ಯಕ್ಷರು ಹಾಗೂ ಸಂಘದ ಪ್ರಮುಖರು, ಯುವಜನ ಸಂಘದವರು ಎಲ್ಲರೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಅವನು ಕೆನಡಾದಲ್ಲಿ LMT ಇದರಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಕೆಲಸ ಮಾಡುವಂತಹ ಒಂದು ಬ್ರಾಂಚು ಬೆಂಗಳೂರಲ್ಲಿದೆ. ಆ ಬ್ರಾಂಚಿನವರು ಕೂಡ ನಮಗೆ ಬಂದು, ನೀವು ಏನು ಹೆದರಬೇಡಿ, ನಿಮ್ಮ ಮಗನ ಮೃತದೇಹವನ್ನು ನಾವು ತರೋದಕ್ಕೆ ಎಲ್ಲ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಅಂತಂದು ಹೇಳಿದ್ರು. ಆಗ ಅವರು ನಂಬರನ್ನು ಕೊಟ್ಟರು. ನಾನು ನಂಬರ್ ಕೊಡೋದಕ್ಕಿಂತ ನಮ್ಮ ಚಿಕ್ಕಪ್ಪನ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು, ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸತ್ಯ ಇವರೆಲ್ಲರೂ ಕೂಡ ಅವರ ಒಂದು ಇದು ಸಂಪರ್ಕದಲ್ಲಿದ್ದಾರೆ. ನನಗೆ ಅಷ್ಟು ಇದು ಆಗೋದಿಲ್ಲ, ನೀವು ಅವರನ್ನು ಒಂದು ಸಂಪರ್ಕ ಮಾಡಿ ಅವರನ್ನು ನಂಬರ್ ಕೊಡ್ತೀನಿ ಅಂತ ಹೇಳಿದಾಗ ಪ್ರತಿಯೊಂದು ಸಂಪರ್ಕದಲ್ಲೂ ಕೂಡ ಅವರಿಂದ ಮಾತಾಡಿದ್ದಾರೆ. ಎಲ್ಲ ಮಾತಾಡಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ನಿನ್ನೆ ನಮ್ಮ ಈ ಪಾರ್ಥಿವ ಶರೀರ ತರಬೇಕಾದರೂ ಕೂಡ ಆ ಕಂಪ್ನಿಯವರು ಬಂದಿದ್ದರು. ಸರ್, ಅವತ್ತಿನ ಘಟನೆ ಸರ್, ಅಂದರೆ ಹೇಗೆ ಗೊತ್ತಾಯಿತು ನಿಮಗೆ? ಅದಕ್ಕೆ ಮುಂಚೆ ಏನಾದರೂ ಮಗ ನಿಮ್ಮ ಹತ್ರ ಮಾತಾಡಿದ್ನ? ಈ ಘಟನೆ ಆಗೋದಕ್ಕೆ ಮುಂಚೆ ಏನಾದರೂ ಮಾತಾಡಿದ್ನ ಅವತ್ತಿನ ದಿನ ಏನಾದರೂ? ಅದೇ ಶುಕ್ರವಾರ ಮಾತಾಡಿದ್ದ. ಏನು ಚೆನ್ನಾಗಿದ್ದೇನಪ್ಪ, ಊಟ ಮಾಡ್ದ, ಹಾಗೆ ಹೀಗೆ, ಈ ಟೈಮ್ನಲ್ಲಿ ಮಾಡಬೇಡ, ಯಾವುದೋ ಬೇರೆ ಟೈಮ್ನಲ್ಲಿ ಮಾಡು, ಈಗ ನಿದ್ದೆ ಮಾಡೋ ಟೈಮು ಅಂತಂದು ಹೇಳ್ದ. ನಮಗೆ ಅವತ್ತಾದ ಭಾನುವಾರ ದಿವಸ ನಮಗೆ ಇಂಟಿಮೇಷನ್ ಬಂತು. ಯಾವಾಗ ಕೆನಡಾಗೆ ಇವರು ಆಕ್ಚುಲಿ ಹೋಗಿದ್ದು ಕೆಲಸ ಮಾಡೋ ಒಂದು ಉದ್ದೇಶ ಇಟ್ಕೊಂಡು, ಮತ್ತೆ ಅದಾದಮೇಲೆ ಬಂದು ಹೋಗೋದು ಈ ಥರ ಮಾಡ್ತಾ ಇದ್ದಾರೆ? ಯಾವಾಗ ಬರ್ತಾ ಇದ್ರು? ಯಾವಾಗ ಹೋಗಿದ್ರಿ ಸರ್ ಅವ್ರು? ಮೊದಲು ಅವರು ಅಮೇರಿಕಾದಲ್ಲಿದ್ದ, ವೀಸಾ ಕ್ಯಾನ್ಸಲ್ ಆಯಿತು. ಆಮೇಲೆ ಕೆನಡಾಕ್ಕೆ ಹೋದ, ಪ್ರತಿ ವರ್ಷ ಬರ್ತಾ ಇದ್ದ. ಆಮೇಲೆ ಕಂಪ್ನಿ ಚೇಂಜ್ ಮಾಡ್ದ. ಕಂಪ್ನಿ ಚೇಂಜ್ ಮಾಡಿದ್ಮೇಲೆ ಅವನು ಫೋನುಗಳು ಮಾಡೋದು, ಅವೆಲ್ಲ ಮಾಡೋದು, ಸಂಪರ್ಕ ಮಾಡೋದು. ಅವನು ಆವಾಗ ಒಂದು ವರ್ಷಕ್ಕೆ ಬರ್ತಾ ಇದ್ದವನು, ಅವನು ಯಾವಾಗ ಟೈಮ್ ಬಿಟ್ಟಾಗ್ತದೋ ಆ ಟೈಮಿಗೆ ಬರ್ತಾಯಿದ್ದ. ಒಂದು ವರ್ಷ ಆದಮೇಲೆ ಯಾವ ಬೇಕಾದ್ರೂ ಅವ್ನು ಸೆಂಡ್ ಮಾಡ್ಕೊಂಡು ಬರೋನು. ಆದರೆ ಮಾರ್ಚಲ್ಲಿ ಅಥವಾ ಬರ್ತಾ ಇರಲಿಲ್ಲ, ಏಪ್ರಿಲ್ ಮೇ ತಿಂಗಳಲ್ಲಿ ಬರೋನು. ಲಾಸ್ಟ್ ಟೈಮ್ ಯಾವಾಗ ಬರೀ ನೆನಪಿದೆ ಸರ್? ಈಗ ಕೊನೆಯದಾಗಿ ಯಾವಾಗ? ಇದೆ ಹೋದ ವರ್ಷ ಮೇ ತಿಂಗಳು ಲಾಸ್ಟ್ ವೀಕ್ನಲ್ಲಿ ಬಂದಿದ್ದು. ಸರ್, ಈಗ ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ತುಂಬ ಜವಾಬ್ದಾರಿ ತಗೊಂಡು ಒಂದಷ್ಟು ವ್ಯವಸ್ಥೆಗಳು ಮಾತಾಡಿದ್ರು. ಕೇಂದ್ರ ಸರ್ಕಾರ ಜೊತೆಲಿ ಅಂದರೆ ಮೃತದೇಹ ತಗೊಂಬರೋ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳೆಲ್ಲ ಮಾಡ್ತೀವಿ. ಅಧಿಕಾರಿಗಳೆಲ್ಲ ಒಂದಿಷ್ಟು ಪರಿಶೀಲನೆ, ವಿಚಾರಣೆ ಮಾಡುವಂಥ ಕೆಲಸ ಕೂಡ ಮಾಡ್ತಾಯಿದ್ರು. ಏನಾದರೂ ಕಾರಣ ಅಥವಾ ಏನಾದರೂ ಹೇಳಿದ್ರೆ ನಿಮಗೆ ಏನಾಯಿತು ಘಟನೆ ಅವತ್ತಲ್ಲಿ? ಯಾವ ಥರ ಶೂಟೌಟ್ ಆಯ್ತು, ಏನು ಮಾಡೋದು ಅಂತ ಏನಾದರೂ ನಿಮ್ಮ ಜೊತೆಲಿ ಚರ್ಚೆ ಮಾಡಿದ್ದು, ನಿಮ್ಮನ್ನು ಇನ್ಫಾರ್ಮೇಷನ್ ಕೇಳಿದ್ದು, ಅಥವಾ ಅವ್ರು ನಿಮಗೇನಾದರೂ ಹೇಳಿದಾರಾ ಇದ್ರ ಬಗ್ಗೆ? ಇಲ್ಲ, ಇದರ ಬಗ್ಗೆ ಪರಿಶೀಲನೆ ಮಾಡಿದ್ರು ಕೂಡ
ಏನು ಮಾಹಿತಿ ಇಲ್ಲ. ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹಾಗೂ ಕೇಂದ್ರದ ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರು ಕೂಡ ಇದರಿಗೆ ಒತ್ತಾಯ ಮಾಡಿದ್ದಾರೆ. ಅದು ಪೂರ್ಣ ಆದ ನಂತರ ಅದು ಇನ್ವೆಸ್ಟಿಗೇಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸರ್, ಮಗನ ಬಗ್ಗೆ ನೀವೇನು ಆಸೆ ಇಟ್ಕೊಂಡು, ಯಾಕಂದ್ರೆ ನೀವು ಕೂಡ ಒಬ್ಬರು ಶಿಕ್ಷಕರಾಗಿದ್ರಿ. ಸೊ ಮಗನ್ನ ಈ ರೀತಿಯಾಗಿ ನಾನು ಬೆಳೆಸಬೇಕು, ಈ ರೀತಿಯಾಗಿ ಒಂದು ಕೆಲಸ ಮಾಡಬೇಕು ಅಂತ ನೀವೊಂದು ಆಸೆ ಇಟ್ಕೊಂಡಿದ್ರಿ. ಬಟ್ ಮಗ ಇನ್ನೊಂದು ಕೆಲಸ ಮಾಡಿ ಇಂಜಿನಿಯರ್ ಆಗಿ ಹೋಗ್ತಾರೆ. ಏನು ಅಂದ್ಕೊಂಡಿದ್ರಿ? ಏನಾದರೂ ಬೇರೆ ಉದ್ಯೋಗದಲ್ಲಿ ನೋಡೋವಂಥ ಆಸೆ ಇತ್ತ ನಿಮಗೆ? ನಮಗೆ ಉದ್ಯೋಗ ಮಾಡಿ ನನ್ನ ಮಗ ಚೆನ್ನಾಗಿರಬೇಕು, ಬೇರೆ ಯಾವುದೇ ವಿಧವಾದಂಥ ಆಕ್ಟಿವಿಟೀಸ್ ಬೇಡ. ಅವನ ಫ್ಯಾಮಿಲಿ ಭೂಮಿಗೆ ಬಂದ ಮೇಲೆ ಕಷ್ಟ ಸುಖ ಎಲ್ಲವನ್ನೂ ಸಮಭಾಗವಾಗಿ ಹಂಚ್ಕೊಂಡು ಹೋಗ್ಬೇಕು. ನಮಗಿರೋದು ಒಬ್ಬನ ಮಗ, ಅವನು ಸುಖವಾಗಿರಬೇಕು ಅಂತ ನಾವು ಆಸೆ ಕಟ್ಟಿದ್ದವರು. ಆದರೆ ಅವನಿಗೆ ಅದ್ರ ಕಡೆ ಗಮನ ಇತ್ತಲ್ಲ ಗೊತ್ತಿಲ್ಲ. ಫೋನ್ ಮಾಡಿದಾಗಲ್ಲ ನೀವು ಹೆಂಗಿದ್ದೀರಿ, ನೀವು ಚೆನ್ನಾಗಿರಿ, ನೀವು ಮನೆ ಮಾಡಿ ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳಿ ಅಂತ ಉಪದೇಶ ಮಾಡ್ತಾ ಇದ್ದ ಬಿಟ್ಟರೆ ಏನೋ ಹಿಂಗಂದ್ರೆ ಹೆಂಗೋ ಅಂತಂತ ಹೇಳ್ದು. ಅದಕ್ಕೋಸ್ಕರವಾಗಿ ಅಷ್ಟೇ. ಸರಿ, ಮದುವೆ ಮಾಡಬೇಕು ಅನ್ನೋದು ಕೂಡ ನಿಮ್ದು ಆಸೆ ಆಗಿತ್ತು. ಈ ನಿಟ್ಟಿನಲ್ಲಿ ಹೆಣ್ಣನ್ನು ನೋಡುವಂಥ ಕೆಲಸವನ್ನು ಕೂಡ ನೀವು ಮಾಡ್ತಾ ಇದ್ರಿ. ಏನಾದರೂ ಆಗಿತ್ತಾ ಸರ್? ಮದುವೆ ಫಿಕ್ಸ್ ಆಗಿತ್ತಾ? ಇಲ್ಲ, ಫಿಕ್ಸ್ ಏನಾಗಿಲ್ಲ, ಮಾತುಕತೆ ನಡೀತಾ ಇತ್ತು ಅಷ್ಟೇ. ಅವರು ಇಲ್ಲಿ ಬರಲಿ ಅನ್ನೋ ಅಪೇಕ್ಷೆ ಅವ್ರಿಗಿತ್ತು. ಹೆಣ್ಣಿನ ಕಡೆಯವ್ರಿಗೆ ಬರ್ತೀವಿ, ಏಪ್ರಿಲ್ ತಿಂಗಳು ಬರ್ತಾರೆ ಅಂತ ಟಿ.ವಿ ಮಾಧ್ಯಮದಲ್ಲೂ ಬಂದಿತ್ತು. ಏಪ್ರಿಲ್ ತಿಂಗಳು ಬರ್ತಾರೆ, ಅವ್ರು ಬಂದಮೇಲೆ ಅದು ನೋಡೋಣ ಅಂತ ಸುಮ್ಮನೆ. ಈಗ ಅಂತ್ಯಕ್ರಿಯೆ ಎಷ್ಟೊತ್ತಿಗಾಗುತ್ತೆ ಮತ್ತು ಯಾವ ಸಂಪ್ರದಾಯದಲ್ಲಿ ಆಗುತ್ತೆ? ಈ ದಿವಸ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಸಂಘದವರು, ಊರಿನ ಪ್ರಮುಖರು ಎಲ್ಲರೂ ಸೇರ್ಕೊಂಡು, ತಹಸೀಲ್ದಾರಿಂದ ಹಿಡಿದು ಎಲ್ಲರೂ ಮಾಡಿದ್ದಾರೆ, ಊರಿನ ಪ್ರಮುಖರು ಮಾಡಿದ್ದಾರೆ. ಈಗ 2 ಗಂಟೆಯ ನಂತರ ಅವನ ಒಂದು ಬ್ರಹ್ಮಚಾರ್ಯ ವ್ರತದ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಪುರೋಹಿತರು ಅದನ್ನು ಅಂತ್ಯ ಸಂಸ್ಕಾರವನ್ನು ನಡೆಸ್ಕೊಡ್ತಾರೆ. 2 ಗಂಟೆ ಮೇಲೆ ನಮ್ಮ ತ್ಯಾಮೂಲು ಮುಕ್ತಿಧಾಮ ಅಂತ ಇದೆ, ಆ ಮುಕ್ತಿಧಾಮದಲ್ಲಿ ಆ ಕಾರ್ಯಕ್ರಮ ನಡೆಸ್ಕೊಳ್ತಾರೆ. ಎಸ್, ಇದು ಚಂದನ್ ಕುಮಾರ್ ಅವರ ತಂದೆ ಮಾತು. ಅಂದರೆ ತಂದೆ ತಾಯಿ ಬಗ್ಗೆ ಸಾಕಷ್ಟು ಕನಸುಗಳನ್ನು ಹೊಂದಿದ್ರು. ತಂದೆ ತಾಯಿ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇದ್ರು. ಆಗಾಗ ಊರಿಗೆ ಬಂದು ಹೋಗ್ತಾ ಇದ್ರು. ಫೋನ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿಚಾರಿಸ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ನೋವಲ್ಲೂ ಕೂಡ ಇದ್ದಾರೆ. ಅಂದರೆ ಘಟನೆ ಹೇಗಾಯಿತು ಅದ್ರ ಬಗ್ಗೆ ಕೂಡ ಅವರಿಗೆ ಕಾರಣ ಗೊತ್ತಿಲ್ಲ. ಆ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಕೂಡ ಅವರು ಕಾಯ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ನೆಲಮಂಗಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.